ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋ ಕಾರಣ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಒಂದು ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಯಾರ್ದು ಅಂದರೆ ನಮ್ಮ ಅತ್ತೆಯವ್ರ ಮಗಂದು ಎಂಗೇಜ್ಮೆಂಟ್ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಐಡಿಯಾ ಇಲ್ಲ, ಬಟ್ ದೊಡ್ಡವ್ರಿಗೆ ಗೊತ್ತು. ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಏನೆಲ್ಲ ಆಗುತ್ತೆ, ಯಾರೆಲ್ಲ ಬರ್ತಾರೆ, ಹಾಗೆ ಎಂಗೇಜ್ಮೆಂಟ್ ಏನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಈಗ ಎಲ್ಲ ರೆಡಿ ಆಗಿದ್ದಾರೆ, ಬಸ್ಸು ಬರ್ತಿದೆ. ಆ್ಯಕ್ಚುಲಿ ಇಲ್ಲಿಂದ ದೂರನೇ ಇರೋದು ಪ್ಲೇಸು. ಸೊ ಬಸ್ಸನ್ನ ಅರೇಂಜ್ ಮಾಡಿದ್ದೀವಿ, ಮಿನಿ ಬಸ್ನ. ಸೊ ಬಸ್ ಬಂದು ನಿಂತಿದೆ. ಪಪ್ಪ ಎಲ್ಲ ರೆಡಿ ಆಗ್ತಿದ್ದಾರೆ, ಬಂದು ಹೋಗಬೇಕು. ಸೊ ಆನ್ ದ ವೇ ಹಾಗೆ ಮಂತ್ರಾಲಯಕ್ಕೂ ಕೂಡ ಹೋಗ್ತೀವಿ. ಸೊ ಅಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನೋಡೋಕ್ಕೆ ಸ್ಟೇ ಟ್ಯೂನ್. ಆ್ಯಂಡ್ ಈ ವ್ಲಾಗ್ನ ಫುಲ್ಲು ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ನೋಡಿ. ಈ ವ್ಲಾಗ್ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಅಮ್ಮ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಹಾಗೆ ಅತ್ತೆ ಕೂಡ ಬಂದಿದ್ದಾರೆ. ಈಗ ಬಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ, ನಾನು, ಅತ್ತೆ, ಮಮ್ಮಿ ಎಲ್ಲ. ನಾವು ಫಸ್ಟ್ ಸೀಟ್ ಇಟ್ಕೊಂಡ್ಬಿಟ್ಟಿದ್ದೀವಿ ಗೈಸ್. ಆ್ಯಕ್ಚುಲಿ ನಂದು ವಿಂಡೋ ಸೀಟ್, ನನಗೆ ವಿಂಡೋ ಸೀಟೇ ಇಷ್ಟ, ಅದಕ್ಕೆ ನಾವು ವಿಂಡೋ ಸೀಟ್ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಗೈಸ್. ಇನ್ನು ಯಾರೋ ಹೊಸಕೋಟೆಯಿಂದ ಬರೋರವರಂತೆ, ಸೊ ಅವ್ರಿಗಾಗಿ ವೇಟಿಂಗ್. ಆ್ಯಕ್ಚುಲಿ ನಾವು 7:30ಗೆ ಮನೆ ಬಿಡೋದು ಅಂತ ಪ್ಲ್ಯಾನ್ ಆಗಿತ್ತು. ಇವಾಗ ಟೈಮ್ ಎಷ್ಟಮ್ಮ? 9 o'clock ಮನೆ ಬಿಡೋದು. ಇನ್ನೂ ಬರೋದವ್ರೆ, ಇನ್ನೂ ಬಂದಿಲ್ಲ. ಮ್ಯಾಕ್ಸಿಮಮ್ 9:30 ಆಗುತ್ತೆ ಬಂದರು. ಲೇಟ್ ಆಗೋಯ್ತು. ಚೆನ್ನಾಗಿದೆ ಒಳಗಡೆ ಹೋಗಲ್ವಲ್ಲ, ಕ್ಯಾನ್ ಸಿಗಲ್ಲ ನೋಡಿ. ಇಲ್ಲೇ ಒಂದು ಕ್ಯಾನ್ ಅಂತ ತಗೊಂಡು ನೀರಂತ ತುಂಬಿಸ್ಕೊಡ್ರಿ. ಇಲ್ಲಿ ಚಿತ್ರಪುರ ಒಳಗಡೆ ಹೋಗಲ್ಲ. ಅಲ್ಲ, ಒಂದು ಡೋರ್ ಅಷ್ಟೇ ಅಡ್ಡ, ಅದರಲ್ಲೂ ಫೋನ್ ಮಾತಾಡ್ತಾರೆ ನೋಡಿ ಗಾಯ್ಸ್. ನಮ್ಮ ಪಾಪ ಆಚೆ ಕೂತವ್ರೆ. ಸೊ ನಾವು ಈಗ ನಿಲ್ಸಿದ್ದು ಎಲ್ಲಿ ಅಂದರೆ ಆಫ್ತಿ ಬಸ್ ಸ್ಟಾಪಲ್ಲಿ. ಏನಕ್ಕೆ ಅಂದರೆ ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಕೂಡ ಬರಬೇಕಿತ್ತು. ಸೊ ಅವ್ರನ್ನ ಹಾಗೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಗುಳ್ಳಿಲಿಂದ ನಮ್ಮ ಮಾವ ಅವ್ರು ಬರಬೇಕಿತ್ತು. ಸೊ ಅವರನ್ನು ಬಿಟ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಸೊ ಕರ್ಕೊಬರೋಕ್ಕೆ ಹೋಗೋರೆ, ಅದಕ್ಕೆ ಇವರು ಅಲ್ಲಿ ಹೋಗಿ ಮಾತಾಡ್ತಾವ್ರೆ ಬಿಸಿಲಲ್ಲಿ. ಸೊ ಈಗ ನಾವು ನಮ್ಮ ಅತ್ತೆ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸಿದ್ದೀವಿ. ಏನಕ್ಕೆ ಅಂದರೆ ಪೂಜೆ ಮಾಡಬೇಕಿತ್ತು. ಸೊ ಇವರೇ ನೋಡಿ ಹುಡುಗ, ಇವ್ರಿಗೆ ಇವಾಗ ಎಂಗೇಜ್ಮೆಂಟ್ ಆಗ್ತಿರೋದು. ಇವ್ರ ಹೆಸರು ಮಂಜನಾ ಅಂತ. ನಾನು ಮಂಜಣ್ಣ ಅಂತ ಕರೆಯೋದು, ಅವ್ರ ಆ್ಯಕ್ಚುಲ್ ಹೆಸರು ಮಂಜುನಾಥ್ ಅಂತ. ಸೊ ಗೈಸ್ ಈಗ ಆಂಧ್ರ ರೀಚ್ ಆಗಿದ್ದೀವಿ. ಎಲ್ಲರೂ ಊಟ ಮಾಡೋಕ್ಕೆ ಬಸ್ ಹಾಕಿ ಬಂದಿದ್ದೀವಿ. ಆಂಧ್ರ ಟೈಮ್ ಎಷ್ಟು 2:12 ಆಗಿದೆ. ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತೆ. ಮೇ ಬಿ ಈವ್ನಿಂಗ್ ಅಷ್ಟರಲ್ಲಿ ಹೋಗ್ಬೋದು. ಎಲ್ಲರೂ ನೋಡಿ ಗೈಸ್.
ಟೋಟಲಿ 26 ಮೆಂಬರ್ಸ್ ಆ ಬಸ್ಸಲ್ಲಿದ್ದೀವಿ ಗೈಸ್. ಫುಲ್ಲು ಬಿಸಿಲು. ಗೈಸ್ ಮನೆ ಅಲ್ಲಿ ಎಷ್ಟು 9 o'clock ಬೆಂಗಳೂರು ಅಂದರೆ ನಮ್ಮನೆ ಹತ್ರ ಬಿಟ್ಟಿದ್ದಕ್ಕೆ ಅತ್ತೆ ಮನೆ ಹತ್ರ ಹೋಗಿ 11:30 ಅಲ್ಲಿ ಬಿಟ್ಟಿದ್ದಕ್ಕೆ ಇವಾಗ ಸ್ಟ್ರೈಟ್ ಬಂದು ಮಂತ್ರಾಲಯಕ್ಕೆ ಲ್ಯಾಂಡ್ ಆಗಿದ್ದು. ಟೈಮಿಂಗ್ ನೋಡಿದ್ರೆ 7 ಗಂಟೆ. ಎಲ್ಲಿ ಮಕ ತೊಳಿಯೋದ ಫುಲ್ಲು 7 ಗಂಟೆ ಅದೇ 7 ಗಂಟೆ ಕಾರಲ್ಲೇ ಟ್ರಾವೆಲ್ ಕಾರಂತೆ ಬಸ್ಸಲ್ಲೇ ಬಂದು ಸಾಕಾಗೋಗ್ಬಿಟ್ಟೈತೆ. ಸೊ ಈಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಈಗ ಎಂಟ್ರೆನ್ಸಲ್ಲಿದ್ದೀವಿ. ನಾನಿದು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರ್ತಿರೋದು. 3 ಸತಿ ಬಂದಿರ್ಬೇಕಲ್ಲ, ಸೇರಿ 3ನೇ ಸರಿ. ಇದು ಸೇರಿ 3 ಸತಿ. ಇದು ನನ್ನ ಫಸ್ಟ್ ಟೈಮ್. ಗಾಯ್ಸ್ ಈಗ ಹೋಗ್ತಾ ಇದ್ದೀವಿ ಒಳಗಡೆಗೆ. ನದಿ ಹತ್ರ ಹೋಗಿ ಫ್ರೆಶ್ ಆಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಟ್ಟರೆ ಹೋಗೋದು, ಇಲ್ಲ ಅಂದರೆ ಲೋ ಗೈಸ್. ನಾವು ಬೆಳಗ್ಗೆಯಿಂದ ಕಾರಲ್ಲೆಲ್ಲ ಕಾರೇ ಅಂತಂದ್ರೆ ಬರ್ತದೆ. ಬಸ್ಸಲ್ಲಿ ಕುಂತು ಫುಲ್ಲು ಟಯರ್ಡು. ನದಿಗೆ ಹೋಗಕ್ಕಾಗಲ್ಲ. ನದಿಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಮುಂದೆ ಹಿಂದೆ ಹೋಗ್ಬೇಕು. ಸುನೋ ನದಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆವಾಗಲೇ ನಾನೊಂದು ಕ್ಲಿಪ್ಪಿಂಗ್ ಹಾಕಿದ್ದೆ. ಸೊ ಅದೇ ದೇವರನ್ನ ಈಗ ಅಂಬಾರಿ ಥರ ಎತ್ಕೊಂಡು ಹೋಗ್ತಿದ್ದಾರೆ. ಸೊ ಒಳಗಡೆ ದೇವಸ್ಥಾನ ಒಳಗಡೆನೆ ಪ್ರದಕ್ಷಿಣೆ ಹಾಕಿಸಿ ಆಮೇಲೆ ನಿಲ್ಲಿಸ್ತಾರೆ. ಸೊ ನಾವು ದರ್ಶನ ಮಾಡಿ ಬರೋಷ್ಟರಲ್ಲಿ ಅಂಬಾರಿ ಕೂಡ ಆನ್ ದ ವೇ ಬಂತು. ನೋಡಿ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು, ಹಾಗೆ ಈ ಥರ ಒಂದು ಇವೆಂಟ್ ಕೂಡ ನೋಡೋಕ್ಕೆ ಸಿಕ್ತು ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ಗೈಸ್ ಈಗ ತಾನೇ ದರ್ಶನ ಆಯಿತು. ಈಗ ಕುಂತಿದ್ದೀವಿ. ಯಾಕೆ ಅಂದರೆ ನಮ್ಮ ಜೊತೆಗೆ ಬಂದಿರೋರಿಂದ ಬೇಜಾನ್ ಜನ ಬರಬೇಕು. ಸೊ ಅವರೆಲ್ಲ ಎಕ್ಸಿಟ್ ಆಗಿ ಇಲ್ಲೇ ಬರ್ತಾರೆ ಅಂದ್ಬಿಟ್ಟು ಟೆಂಪಲ್ ಮುಂದೆ ಕುಂತಿದ್ದೀವಿ. ದರ್ಶನ ಅಂತೂ ಚೆನ್ನಾಗಾಯಿತು ಬೇಗನೆ. ಈಗ ನಾವು ಬಸ್ಸಲ್ಲಿ ಹತ್ತಿ ಕುಂತಿದ್ದೀವಿ. ಎಂತಕ್ಕೆ ಅಂದರೆ ಹುಡುಗಿಯವ್ರ ಮನೆಗೆ ಹೋಗ್ಬೇಕು. ಅದು ಯಾರ ಮನೆಗೆ? ಮಂಜನ ಹುಡುಗಿಯವ್ರ ಮನೆಗೆ ಅಂದಿದ್ದು. ಸೊ ಅವ್ರ ಮನೆಗೆ ಹೋಗ್ಬೇಕು. ಮಂಜನಿ ಏನಾಗಬೇಕು? ಮಾವನ್ ಸೋದ್ರ ಮಾವ. ಈಗ ಸೋದ್ರ ಮನೆಗೆ ಹೋಗ್ತಾ ಇರೋದು ಅಂದ್ರೆ ಎಂಗೇಜ್ಮೆಂಟ್. ಸಂಬಂಧ ಎಲ್ಲ ಗೊತ್ತಿಲ್ಲ. ಹೇಳಿದ್ದೀನಿ ಎಂಗೇಜ್ಮೆಂಟ್ ಅಂತ. ಸೊ ಅಲ್ಲಿಗೆ ಹೋಗ್ಬೇಕು. ಊಟ ಎಲ್ಲ ಅಲ್ಲೇ ರೆಡಿಯಾಗಿದೆ. ಈಗ ಪ್ರಸಾದ ಅಷ್ಟೇ ತಗೊಂಡಿದ್ದು ರಾಘವೇಂದ್ರದ್ದು. ಇವಾಗ ಹೋಗ್ಬೇಕು ಗೈಸ್. ಸೊ ಹುಡುಗಿಯವರ ಮನೆ ಇದ್ದಿದ್ದು ಅಂದರೆ ಫುಲ್ಲು ಒಂದು ಹಳ್ಳಿ ಕಡೆ. ಸೊ ನಾವು ಆನ್ ದ ವೇ ಹೋಗ್ತಾ ಏನು ಬೆಳಕಿರಲಿಲ್ಲ, ಲೈಟ್ಸ್ ಇರಲಿಲ್ಲ. 2 to 3 ಕಿಲೋಮೀಟರ್ಸ್ಗೆ ಒಂದೊಂದು ಊರಿತ್ತು ಅಷ್ಟೇ. ಸೊ ಆನ್ ದ ವೇ ಅಂತೂ ತುಂಬಾ ಡಾರ್ಕ್ ಇತ್ತು. ಸುತ್ತಮುತ್ತ ಏನಿದೆ ಏನೂ ಕಾಣಿಸ್ತಾ ಇರಲಿಲ್ಲ. ಪಿಚ್ ಬ್ಲ್ಯಾಕ್ ಇತ್ತು. ನಾವು ಟೆಂಪಲ್ ಬಿಡೋಕ್ಕೆ ಆಲ್ಮೋಸ್ಟ್ ಟೈಮ್ 10 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಬರೋದಲ್ಲಿ ಐ ಅಂಡರ್ಸ್ಟ್ಯಾಂಡ್ ಯಾರೂ ಇರೋಲ್ಲ ಅಂತ. ಬಟ್ ಸ್ಟಿಲ್ ಒಂದು ಗಾಡಿ ಇಲ್ಲ,
ನಾರ್ಮಲ್ ಆಗಿ ಬೆಂಗಳೂರು ಕಡೆ ಆಗಲಿ ಎನಿವೇಸ್ ಗಾಡಿಗಳು ಓನ್ ವೆಹಿಕಲ್ಸ್ ಓಡಾಡುತ್ತೆ ಎಲ್ಲ ಆಟೋ ಎನಿಥಿಂಗ್. ಆದರೆ ಇಲ್ಲಂತೂ ಏನೂ ಇಲ್ಲ. ಐ ಫೆಲ್ಟ್ ಲೈಕ್ ನಾನೆಲ್ಲೋ ಒಂದು ಜಂಗಲ್ಗೆ ಬಂದಿದ್ದೀನಿ, ಕಾಡಿಗೆ ಬಂದಿದ್ದೀನಿ ಅಂತ. ಬಟ್ ದ ಎಕ್ಸ್ಪೀರಿಯನ್ಸ್ ವಾಸ್ ಸೂಪರ್ಬ್. ಗೈಸ್ ಈಗ ಬಂದು ಲ್ಯಾಂಡ್ ಆಗಿದ್ದೀವಿ. ಫುಲ್ಲು ಕತ್ಲು ಗೈಸ್, ಏನೂ ಕಾಣಿಸ್ತಾನೆ ಇಲ್ಲ. ಸೊ ಈಗ ಎಲ್ಲರೂ ಇಳಿತವ್ರೆ. ಉಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಓ ಇಳಿರಿ ಇಳಿರಿ, ಕರೆಕ್ಟಾಗಿ ಇಳಿತಾ ಇದ್ದೀನಿ. ಮುಂದೆ ಹಿಂದೆ ಎಲ್ಲ ನೋಡ್ರಿ. ಆದರೆ ಮಂಜಣ್ಣ ಇಳಿತಾ ಇಲ್ಲ. ಯಾಕೆ ಅಂದರೆ ಇಲ್ಲೆಲ್ಲರೂ ದೊಡ್ಡವರೆಲ್ಲ ಕಾಯ್ತವ್ರೆ ಮದುವೆ ಹುಡುಗಂಗೆ. ಆದರೆ ನಾವು ಮಂಜಣ್ಣಂಗೆ ಲಾಸ್ಟಾಗಿ ಇಳಿ ಮಂಜಣ್ಣ ಅಂತ ಹೇಳಿದ್ದೀವಿ. ಸೊ ಮಂಜಣ್ಣ ಲಾಸ್ಟಾಗಿ ಇಳಿತಾರೆ ಗೈಸ್. ಈಗ ಗಂಡು ಇಳಿತಿದ್ದಾರೆ. ಮಂಜಣ್ಣ ಚೀಟಿಂಗ್ ಮಂಜಣ್ಣ, ಬೇಗ ನೋಡಬೇಕು ಅಂತ ತಾನೇ ನೀನು ಬೇಗ ಇಳ್ದಿದ್ದು. ಟೈಮ್ ಎಲ್ಲ ಬೇಡ, ನಾನು ಎಲ್ಲರೂ ಇಳ್ದಾದ್ಮೇಲೆ ತಾನೇ ಇಳಿ ಅಂತ ಹೇಳಿದ್. ನೀನು ಬೇಗ ಯಾರು ಇಳಿ ಅಂದ್ರೆ ಬೇಡಪ್ಪ ಹೋಗ್ಲಿ, ಇಳ್ದು ಬಿಟ್ಟಿದ್ದು. ಸೊ ನಾಳೆ ಎಂಗೇಜ್ಮೆಂಟ್ ಮಾಡೋದು ಈ ಕಲ್ಯಾಣ ಮಂಟಪ ಅಂತೆ. ಸೊ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ಗೈಸ್. ಈಗ ಊಟಕ್ಕೆ ಎಲ್ಲರೂ ಕೂತ್ಕೊಂಡಿದ್ದೀವಿ ಗೈಸ್. ಓ ಹೆಂಗನ್ಸ್ತು ಬಂದಿದ್ದು? ಅವರು ಮೋಕ್ಷ ಪ್ರೇಕ್ಷಕರಾಗಿದ್ದೀವಿ ಎಲ್ಲರೂ. ಈಗ ಊಟ ಮಾಡಿ ಚೆನ್ನಾಗಿದೆ, ದೇವಸ್ಥಾನ ಚೋಟ್ರಿ ಚೆನ್ನಾಗಿದೆ, ದೊಡ್ಡದಾಗಿದೆ. ಸೊ ಗೈಸ್ ಸ್ವೀಟು ಕೇಸರಿ ಬಾತು, ಆಮೇಲೆ ಇದೇನೋ ಬದನೆಕಾಯಿ ಗೊಜ್ಜು, ಬದನೆಕಾಯಿ ಎಣ್ಗಾಯಿ ಅಂತೆ. ಸೊ ಎಲ್ಲರೂ ತಿಂತಿದ್ದಾರೆ ಗೈಸ್. ಕೇಸರಿ ಬಾತ್ ಸೂಪರ್, ಚೆನ್ನಾಗಿದೆಯಾ? ನೈಸ್, ನನಗೂ ಇಷ್ಟ ಆಯಿತು, ಅದಕ್ಕೆ ನಾನು 2ನೇ ಸತಿ ಹಾಕ್ಸ್ಕೊಂಡೆ ಗೈಸ್. ಸೊ ಈಗ ರೈಸು ಮತ್ತು ರಸ ಹಾಕ್ಸ್ಕೊಂಡಿದ್ದೀನಿ ಗೈಸ್. ನಮ್ಮ ಮಮ್ಮಿಗೆ ಅದು ಯಾವುದೋ ಪಲ್ಯ ಅಂದ್ರಲ್ವಾ, ಸೊ ಅದು ತುಂಬ ಇಷ್ಟ ಆಗೋಗಿದೆ ಅದಕ್ಕೆ. ಏನೆಲ್ಲ ಯಾವುದೋ ಪಲ್ಯ ಅಲ್ಲ, ಮತ್ತು ಬದನೆಕಾಯಿ ಅವ್ರು ಹೇಳಿದೆ ಹೆಸರು ಗೈಸ್, ಎಣ್ಗಾಯಿ ಬದನೆಕಾಯಿ. ಊರ ಕಡೆ ಸ್ಪೆಷಲ್ಲು ರೊಟ್ಟಿ, ಜೋಳದ ರೊಟ್ಟಿ, ಖಡಕ್ ರೊಟ್ಟಿ. ಸೊ ಈಗ ಪಾಪ ಟೇಸ್ಟ್ ಮಾಡಬೇಕು ಖಡಕ್ ರೊಟ್ಟಿನ ಅಂದ್ಬಿಟ್ಟು ಹೇಳಿ ತರಿಸ್ಕೊಂಡಿದ್ದಾರೆ. ಸೊ ಅದನ್ನು ಎಣ್ಗಾಯಿ ಬದನೆಕಾಯಿ ಗೊಜ್ಜು ಜೊತೆ ತಿಂತಿದ್ದಾರೆ. ನಾನು ತಿಂದೆ, ಚೆನ್ನಾಗಿತ್ತು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಡೇ 1 ಟ್ರಾವೆಲಿಂಗ್ ಟು ಆಂಧ್ರ ಫಾರ್ ಎನ್ ಎಂಗೇಜ್ಮೆಂಟ್. ಡೇ 2ಗಾಗಿ ವೇಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.